ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಎಸ್ಎಂ ಕೃಷ್ಣ ಅವರು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಧ್ಯರಾತ್ರಿ 2:45 ಎಸ್ಎಂ ಕೃಷ್ಣ ಇನ್ನಿಲ್ಲ. ಮಧ್ಯರಾತ್ರಿ 2:45 ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಎಸ್ಎಂ ಕೃಷ್ಣ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶದ ಸಮಸ್ಯೆಯಿಂದ ಎಸ್ಎಂ ಕೃಷ್ಣ ಬಳಲ್ತಾ ಇದ್ರು. 93 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಇತ್ತೀಚಿನ ತಿಂಗಳುಗಳಲ್ಲಿ ಆಸ್ಪತ್ರೆಗೂ ಕೂಡ ದಾಖಲಾಗಿದೆ. ಶ್ವಾಸಕೋಶದ ಸಮಸ್ಯೆ ಕಾಡ್ತಾ ಇತ್ತು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಮಧ್ಯರಾತ್ರಿ 2:45 ಎಸ್ಎಂ ಕೃಷ್ಣ ಕೊನೆಯುಸಿರೆಳೆದಿದ್ದಾರೆ. ವರ್ಷ ವಯಸ್ಸಾಗಿತ್ತು. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಸ್ಎಂ ಕೃಷ್ಣ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಮಧ್ಯರಾತ್ರಿ 2:45 ಎಸ್ಎಂ ಕೃಷ್ಣ ಕೊನೆಯುಸಿರೆಳೆದಿದ್ದಾರೆ. 93 ವರ್ಷ ವಯಸ್ಸಾಗಿತ್ತು. 1932 ಮೇ 1ರಂದು ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಎಸ್ಎಂ ಕೃಷ್ಣ ಜನಿಸಿದರು. ಸಾವಿರದ 1962ಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಮದ್ದೂರು ಕ್ಷೇತ್ರದಿಂದ ಮೊದಲ ಬಾರಿ ಗೆಲುವನ್ನ ಕಾಣ್ತಾರೆ. ಅಲ್ಲಿಂದ ಶುರುವಾದ ಎಸ್ಎಂ ಕೃಷ್ಣ ಅವರ ರಾಜಕೀಯ ಜೀವನ. ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾರೆ. ಕೇಂದ್ರ ಸಚಿವರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಕಾಂಗ್ರೆಸ್ನಲ್ಲಿ ಹಲವು ಹುದ್ದೆಗಳನ್ನ ಸಮರ್ಥವಾಗಿ ನಿಭಾಯಿಸಿದವರು ಎಸ್ಎಂ ಕೃಷ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಎಸ್ಎಂ ಕೃಷ್ಣ ಅವರು ಮಧ್ಯರಾತ್ರಿ 2:45 ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಒಂದಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ನಿಜ, ಬಟ್ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ? ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ಬೆಳಗ್ಗೆ 2:30 ಸುಮಾರಿಗೆ ನಿಧನರಾಗಿದ್ದಾರೆ. ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಎಸ್ಎಂ ಕೃಷ್ಣ ಅವರನ್ನ ಇತ್ತೀಚೆಗಷ್ಟೇ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರಲಾಗಿತ್ತು. ಉಸಿರಾಟದ ಸಮಸ್ಯೆಯಿಂದ ಅವರು ಬೆಳಗ್ಗೆ 2:30 ಸುಮಾರಿಗೆ ನಿಧನರಾಗಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಕುಟುಂಬ ಮೂಲಗಳು ಹೇಳ್ತಾ ಇರುವಂತದ್ದು. ಎಸ್ಎಂ ಕೃಷ್ಣ ಅವರು ಕರ್ನಾಟಕ ರಾಜಕಾರಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ದಾಪುಗಾಲನ್ನ ಇಟ್ಟಿರ್ತಕ್ಕಂಥವ್ರು, ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಮೈಲುಗಲ್ಲುಗಳನ್ನ
ದಾಟಿರ್ತಕ್ಕಂಥ ಸಹಜವಾಗಿ ಎಸ್ ಎಂ ಕೃಷ್ಣ ಅವರ ಅಪಾರ ಬಂಧು ಬಳಗ ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ. ಈ ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ರಾಜಕಾರಣದಲ್ಲಿ ಅಪಾರ ಸಂಖ್ಯೆಯ ಬೆಂಬಲಿಗರು ಕೂಡ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಗಾಡಿಯಲ್ಲಿ ಬೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಎಸ್ ಎಂ ಕೃಷ್ಣ ಅವರು ಕಳೆದ 1.5 ವರ್ಷಗಳಿಂದಲೂ ಸಹಜವಾಗಿ ವಯೋಸಹಜ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಅವರು ಆಗಾಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವಂತ ಪ್ರಯತ್ನಗಳಾಗಿತ್ತು. ಆದರೆ ವಯೋಸಹಜ 93 ವರ್ಷ ಆಗಿರುವಂತ ಕಾರಣಕ್ಕಾಗಿ ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದೆ ಎಸ್ ಎಂ ಕೃಷ್ಣ ಅವರು ಇತ್ತೀಚೆಗಷ್ಟೇ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರಲಾಗಿತ್ತು. ಇವತ್ತು ಬೆಳಗ್ಗೆ 2:45 ಸುಮಾರಿಗೆ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅವರ ಕುಟುಂಬ ಮೂಲಗಳು ಹೇಳ್ತಾ ಇರುವಂತದ್ದು. ಇವತ್ತು ಅಂದ್ರೆ ಈಗ ಮುಂದಿನ ಕಾರ್ಯಕ್ರಮದ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಕುಟುಂಬದ ಸದಸ್ಯರು ಯಾವುದೇ ರೀತಿ ಅಧಿಕೃತ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ. ಯಾಕೆಂತಂದ್ರೆ ಅವರ ಅಭಿಮಾನಿಗಳು ಮತ್ತು ಅವರ ಕುಟುಂಬ ಸದಸ್ಯರುಗಳು ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಅಧಿಕೃತವಾದಂತ ಮಾಹಿತಿ ನೀಡ್ತೀವಿ ಅನ್ನೋಂತ ಮಾಹಿತಿಯನ್ನ ಈಗ ಕುಟುಂಬ ಮೂಲಗಳು ಹೇಳ್ತಾ ಇರ್ತಕ್ಕಂಥ. ಯಾಕೆಂತಂದ್ರೆ ಇನ್ನೂ ಕೂಡ ಅಪಾರ ಸಂಖ್ಯೆಯ ಅಭಿಮಾನಿಗಳು, ರಾಜಕೀಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಾಗೆ ಬೇರೆ ಬೇರೆ ನಾಯಕರು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಈಗ ಸದಾಶಿವನಗರದಲ್ಲಿರ್ತಕ್ಕಂಥ ನಿವಾಸದಲ್ಲಿ ಮೃತದೇಹ ಇದೆ. ಈ ಸದ್ಯಕ್ಕೆ ಹೊರಗಡೆ ಅಂದ್ರೆ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ, ಜನರಿಗೆ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಆಗುವಾಗ ಅವರ ಮನೆಯಲ್ಲೇ ವ್ಯವಸ್ಥೆ ಮಾಡಬೇಕು ಮಾಡ್ಲಿಕ್ಕೆ ತೀರ್ಮಾನ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ದೇಶದ ಬೇರೆ ಬೇರೆ ಭಾಗದಿಂದಲೂ ಕೂಡ ರಾಜಕೀಯ ನಾಯಕರು ಆಗಮಿಸುವಂತ ಹಿನ್ನೆಲೆಯಲ್ಲಿ ವಿಶಾಲವಾದ ಸ್ಥಳದಲ್ಲೂ ಕೂಡ ಮೃತದೇಹವನ್ನ ಅಂದ್ರೆ ಪಾರ್ಥಿವ ಶರೀರವನ್ನು ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಚರ್ಚೆಗಳು ಕೂಡ ಮುಂದುವರೆದಿದೆ. ಎಲ್ಲವೂ ಕೂಡ ಇಲ್ಲಿ ಕೆಲವೇ ಹೊತ್ತಲ್ಲಿ ಅಂತಿಮ ಆಗತ್ತೆ. ಯಾಕೆಂತಂದ್ರೆ ಎಸ್ ಎಂ ಕೃಷ್ಣ ಅವರು ಸುದೀರ್ಘ ರಾಜಕಾರಣ ಇರುವಂತ ಕಾರಣಕ್ಕಾಗಿ ಮತ್ತು ಕರ್ನಾಟಕ ರಾಜಕಾರಣದಲ್ಲಿ ಅತ್ಯಂತ ಹಿರಿಯ ನಾಯಕರು ಕೂಡ ಆಗಿರುವಂತ ಕಾರಣಕ್ಕಾಗಿ ಸಹಜವಾಗಿ ಈಗ ಎಸ್ ಎಂ ಕೃಷ್ಣ ಅವರ ದರ್ಶನಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋರಿದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ದರ್ಶನಕ್ಕೆ ವ್ಯವಸ್ಥೆಗಳು ಆಗ್ತದೆ. ಈಗ ಸದಾಶಿವನಗರ ನಿವಾಸದ ಮನೆಯಲ್ಲಿ ಈಗ ಮನೆಯಲ್ಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತ ಪ್ರಯತ್ನವನ್ನು ಈಗ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದ ಬಗ್ಗೆ ನೋಡ್ತಾ ಹೋದರೆ ಬಹಳ ಸುದೀರ್ಘವಾದಂತಹ ರಾಜಕೀಯ ಜೀವನ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಹುದ್ದೆಗಳನ್ನ ಅಲಂಕರಿಸಿದಂಥವರು, ಆ ಹುದ್ದೆಗಳನ್ನ ಸಮರ್ಥವಾಗಿ ನಿಭಾಯಿಸಿದವರು ಎಸ್ ಎಂ ಕೃಷ್ಣ ಅವರು. ಇದು ರಾಜಕಾರಣಕ್ಕೆ ಒಂದು ತುಂಬಲಾರದಂತಹ ನಷ್ಟ ಅಂತಾನೆ ಹೇಳ್ಬೋದು. ಎಸ್, ಖಂಡಿತವಾಗ್ಲೂ ಕೂಡ ಕರ್ನಾಟಕ ರಾಜಕಾರಣದಲ್ಲಿ ವರ್ಣನಿತ ರಾಜಕಾರಣ ಒಂದು ಗಟ್ಟಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಗಟ್ಟಿಯಾಗಿರ್ತಕ್ಕಂಥ ನೆಲೆಯನ್ನ ಕನ್ನಡದಲ್ಲಿ ತಂದುಕೊಡೋದ್ರಲ್ಲಿ ಎಸ್ ಎಂ ಕೃಷ್ಣ ಪಾತ್ರವು ಕೂಡ ಬಹಳ ದೊಡ್ಡ ಮಾಡಿದೆ. ಎಸ್ ಎಂ ಕೃಷ್ಣ ಅವರು ರಾಜ್ಯದ ರಾಜಕಾರಣದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ಅತ್ಯಂತ ಗಂಭೀರವಾಗಿ ನಿಭಾಯಿಸಿರ್ತಕ್ಕಂಥ ರಾಜ್ಯದ ಪಕ್ಷದ ಅಧ್ಯಕ್ಷರಾಗಿ, ಪ್ರತಿಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ ಹೀಗೆ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ದಾರೆ. ಸಹಜವಾಗಿ ರಾಜಕಾರಣದ ಕೊನೆಯಲ್ಲಿ ಅವರು ಬಿಜೆಪಿಯನ್ನು ಕೂಡ ಸೇರ್ಪಡೆಯಾಗಿದ್ರು. ಸೊ ಸಹಜವಾಗಿ ರಾಜಕಾರಣ ಕಾಂಗ್ರೆಸ್ ನಲ್ಲಿ ಬಹು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡು ಎಸ್ ಎಂ ಕೃಷ್ಣ ಅವರು ಅಂತಿಮ ದಿನಗಳಲ್ಲಿ ಅವರು ಬಿಜೆಪಿ ಸೇರ್ಪಡೆ ಆಗಿದ್ರು ಹೊರತುಪಡಿಸಿದ್ರೆ ಬಹು ವರ್ಷಗಳ ಕಾಲ ಕಾಂಗ್ರೆಸ್ ಇದ್ರು. ಹಾಗಾಗಿ ಕಾಂಗ್ರೆಸ್ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು, ದೊಡ್ಡ ಸಂಖ್ಯೆಯ ಅವರ ಬೆಂಬಲಿಗರು, ಜೊತೆಗೆ ಅವರ ಗರಡಿಯಲ್ಲಿ ಅಪಾರ ಸಂಖ್ಯೆಯ ನಾಯಕರು ಬೆಳೆದಿರ್ತಕ್ಕಂಥದ್ದು ಗಮನಿಸಬಹುದಾಗಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅವರು ಮಾಡಿರ್ತಕ್ಕಂಥ ಒಂದು ಕಡೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಮಾಡಿರ್ತಕ್ಕಂಥ ಪ್ರಯತ್ನಗಳು ಕೂಡ ಸಹಜವಾಗಿ ಕಾಂಗ್ರೆಸ್ ಅಂತ ದೊಡ್ಡ ಮಟ್ಟದ ಚರ್ಚೆ ಕೂಡ ಕಾರಣ. ಯಾಕೆಂತಂದ್ರೆ ಕಳೆಗೊಂದಿನ ಕಾಂಗ್ರೆಸ್ಗೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಎಸ್ ಎಂ ಕೃಷ್ಣ ಪಾತ್ರ ದೊಡ್ಡದೇ ಇತ್ತು. ಹಾಗಾಗಿ ಮುಖ್ಯಮಂತ್ರಿಯಾಗಿಯೂ ಕೂಡ ಎಸ್ ಎಂ ಕೃಷ್ಣ ಅವರು ನಿಭಾಯಿಸಿರ್ತಕ್ಕಂಥ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಮತ್ತು ಬಹಳ ಮುಖ್ಯವಾಗಿ ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿಯ ರಾಜಕಾರಣವನ್ನು ಮಾಡ್ತಾರೆ. ಹಾಗಾಗಿ ತಮ್ಮ ಬೆಂಬಲಿಗರಲ್ಲಿ ದೂರದೃಷ್ಟಿಯ ನಾಯಕತ್ವ ಬೆಳಿಬೇಕು ಅಂತಕ್ಕಂಥದ್ದು ಅವರ ಇಚ್ಛೆ ಆಗಿರುವಂತ ಕಾರಣಕ್ಕಾಗಿ ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸೇರಿದಾಗೆ ದೊಡ್ಡ ಸಂಖ್ಯೆಯ ನಾಯಕರನ್ನು ಕೂಡ ಅವರು ಬೆಳೆಸಿದ್ರು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಎಸ್ ಎಂ ಕೃಷ್ಣ ಅವರು ಸಹಜವಾಗಿ ಕರ್ನಾಟಕ ಕಾಂಗ್ರೆಸ್ಗೆ ಒಂದು ಗಟ್ಟಿ ನಾಯಕತ್ವ ತಂದುಕೊಟ್ಟಿದ್ರು. ಇಡೀ ರಾಜ್ಯದ ಸಂಚಲನ ಪಾಂಚಜನ್ಯ ಯಾತ್ರೆಯ ಮೂಲಕ ಪಕ್ಷವನ್ನು ಸಂಘಟನೆ ಮಾಡಿದ್ರು. ಆ ಮೂಲಕ ರಾಜ್ಯ ಮುಖ್ಯಮಂತ್ರಿ ಕೂಡ ಆಗಿದ್ರು. ಎಸ್ ಎಂ ಕೃಷ್ಣ ಅವರ ಈ ಒಂದು ಕಾರ್ಯವೈಖರಿ ಮೆಚ್ಚಿ ಅವರು ಕೇಂದ್ರ ಸಚಿವರು ಕೂಡ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖ. ಯಾಕಂದ್ರೆ ವಿದೇಶಾಂಗ ಖಾತೆ ಅಂತ ಪ್ರಮುಖ ಖಾತೆಯನ್ನು ಕೂಡ ಯುಪಿಎ ಸರ್ಕಾರದ ನಿಭಾಯಿಸಿರ್ತಕ್ಕಂಥವ್ರ ಹೆಸರು. ಹಾಗಾಗಿ ಜೊತೆಗೆ ಮಹಾರಾಷ್ಟ್ರದ ರಾಜ್ಯಪಾಲರ ಖಾತೆಯನ್ನು ಕೂಡ ನಿರ್ವಹಿಸಿದ್ರು. ಆದ್ರೆ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ ಮೂಡಿಸಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗ್ಗೆ 2:30ಕ್ಕೆ 2:45 ಸುಮಾರಿಗೆ ನಿಧನರಾಗಿದ್ದಾರೆ. ಸೊ ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನ ಕಂಡಿರ್ತಕ್ಕಂಥವ್ರು, ಅವರ ಒಳಗಿದ್ದ ರಾಜಕಾರಣವನ್ನು ಕಂಡಿರ್ತಕ್ಕಂಥವ್ರು, ಅವರು ದೊಡ್ಡ ಸಂಖ್ಯೆಯ ಅಭಿಮಾನಿ ಕೂಡ ಬೆಳೆಸಿರ್ತಕ್ಕಂಥ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಕರ್ನಾಟಕ ರಾಜಕಾರಣ ತಮ್ಮದೇ ಆಗಿರ್ತಕ್ಕಂಥ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅದು ಕೂಡ ತಪ್ಪಾಗ್ಲಾರ್ದು. ಓಕೆ, ಎಸ್ ಎಂ ಕೃಷ್ಣ ಅವರ ಅಂತಿಮ ನಮನಕ್ಕೆ
ಸೊ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆ ಆಗಿದೆ? ಯಾಕಂದರೆ ಮಧ್ಯರಾತ್ರಿ ಆಗಿರೋದು, ಇನ್ನಷ್ಟೇ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ಗಳು ಸಿಗಬೇಕಾಗಿದೆ. ಎಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗತ್ತೆ, ಸಾರ್ವಜನಿಕ ದರ್ಶನಕ್ಕೆ ಹೇಗೆ ವ್ಯವಸ್ಥೆ ಆಗುತ್ತೆ, ಇದ್ರ ಬಗ್ಗೆ ಏನಾದರೂ ಈಗ ಅಪ್ಡೇಟ್ ಸಿಗ್ತಿದೆಯಾ? ಈಗ ನಾ ಈಗಾಗಲೇ ಹೇಳಿದಾಗೆ ದೊಡ್ಡ ಸಂಖ್ಯೆ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಇರುವಂತ ಕಾರಣಕ್ಕಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ವಿಧಿವಿಧಾನಗಳು ಎಲ್ಲಿ ಆಗುತ್ತಿರೋದನ್ನ ಇನ್ನಷ್ಟೇ ನಿರ್ಧಾರ ಆಗಬೇಕಾಗಿದೆ. ಯಾಕಂದ್ರೆ ಕುಟುಂಬ ಸದಸ್ಯರು ಈಗಾಗಲೇ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ ಒಂದ್ ಕಡೆ ಮಂಡ್ಯದಲ್ಲೂ ಕೂಡ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕದಲ್ಲಿ ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸೇರಿದಾಗೆ ಪ್ರಮುಖರೊಂದಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಾಗೆ ಪ್ರಮುಖರೊಂದಿಗೆ ಚರ್ಚೆ ಮಾಡಿ ಮುಂದಿನ ಕಾರ್ಯವಿಧಾನಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣ ಲಭ್ಯ ಆಗೋದಿದೆ. ಯಾಕೆಂತಂದ್ರೆ ಈಗಾಗಲೇ ಚರ್ಚೆ ಕೂಡ ಮುಂದುವರೆದಿದೆ. ಅಂತಿಮವಾಗಿ ಕುಟುಂಬ ಸದಸ್ಯರು ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ಮಾಡಬೇಕಾಗಿದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಮುಂದೆ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಮತ್ತು ಅದಕ್ಕೆ ಟೈಮಿಂಗು ಇವೆಲ್ಲವೂ ಕೂಡ ಇನ್ನಷ್ಟು ನಿರ್ಧಾರ ಆಗ್ತದೆ. ಹೆಚ್ಚಿನ ಮಾಹಿತಿಯನ್ನ ಕುಟುಂಬ ಸದಸ್ಯರ ಮಾಡಲಾಗ್ತಾ ಇದೆ. ಓಕೆ, ಇನ್ನು ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಹಲವು ಹುದ್ದೆಗಳನ್ನ ಅಲಂಕರಿಸಿರೋರು, ಅದನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಕೂಡ. ಬಟ್ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ, ಯಾವಾಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಆಯ್ಕೆ ಆಗ್ತಾರೋ ಆಗ ಅವರು ಎದುರಿಸಿದಂತಹ ಸವಾಲುಗಳಿತ್ತಲ್ಲ, ಅದು ಬಹಳ ದೊಡ್ಡ ಸವಾಲು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ, ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಕೇಳಿಬಂದಂಥ ಆಕ್ರೋಶ, ಪ್ರತಿಭಟನೆ, ಅವೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ಅಷ್ಟೇ ಸುರಕ್ಷಿತವಾಗಿ ಡಾಕ್ಟರ್ ರಾಜ್ ಅವರನ್ನ ವಾಪಸ್ ಕರ್ಕೊಂಡ್ಬರುವಲ್ಲಿ ಕೂಡ ಯಶಸ್ವಿಯಾದರು. ರಾಜ್ಯದಲ್ಲಿ ಬರಗಾಲ ಬರುತ್ತೆ, ಈ ತರದ ಹಲವು ಸವಾಲುಗಳನ್ನ ಬಹಳ ಸಮರ್ಥವಾಗಿ ಎಸ್.ಎಂ. ಕೃಷ್ಣ ಎದುರಿಸಿದ್ರು. ಆವಾಗ ಅದ್ರ ಬಗ್ಗೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದ್ರೆ, ಎಸ್.ಎಂ. ಕೃಷ್ಣ ಅವರು ಕರ್ನಾಟಕ ರಾಜಕಾರಣದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲಿ ಎಲ್ಲವೂ ಕೂಡ ಸೂತ್ರವಾಗಿರ್ಲಿಲ್ಲ. ರಾಜ್ಯಕ್ಕೆ ಅಂದ್ರೆ ಬರಗಾಲ ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸಾಲು ಸಮಸ್ಯೆಗಳಿಂದ ಕೂಡ ಎಸ್.ಎಂ. ಕೃಷ್ಣ ಅದನ್ನ ಎದುರಿಸತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಬಹಳ ಮುಖ್ಯವಾಗಿ 1999 2004 ಅವಧಿಯಲ್ಲಿ ಎದುರಾಗಿರ್ತಕ್ಕಂಥ ಒಂದು ರಾಜಕೀಯ ಸಮಸ್ಯೆಗಳಿಗೆ ಬದಲಾಗಿ ಆಡಳಿತದ ಸಮಸ್ಯೆಗಳು, ಡಾಕ್ಟರ್ ರಾಜ್ಕುಮಾರ್ ಅಪಹರಣಗಳಿರ್ಬೋದು, ಕಾವೇರಿ ನೀರಿನ ಸಮಸ್ಯೆಗಳಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನ ಮತ್ತು ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಎಸ್.ಎಂ. ಕೃಷ್ಣ ಅವರು ಮಾಡಿದ್ರು. ಅವರ ಮಂತ್ರಿಮಂಡಲದಲ್ಲಿ ಅತ್ಯಂತ ಎಲ್ಲ ಸಮಸ್ಯೆಗಳನ್ನ ಸಮರ್ಪಕವಾಗಿ ನಿಭಾಯಿಸ್ತಕ್ಕಂಥ ದೊಡ್ಡ ಒಂದು ಮಂತ್ರಿಮಂಡಲವು ಕೂಡ ಇತ್ತು. ಆ ಕಾರಣಕ್ಕಾಗಿ ಇಡೀ ಒಂದು ಯಾವುದೇ ಸಮಸ್ಯೆ ಏನಾದ್ರೂ ಕೂಡ ಎಸ್.ಎಂ. ಕೃಷ್ಣ ದೃಷ್ಟಿಗೆ ಹಿಡಿದು ಎಲ್ಲಾ ಸಮಸ್ಯೆಗಳನ್ನ ನಿಭಾಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಒಂದ್ ಕಡೆ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆದಾಗಲೂ ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದಾಗೆ ನಿಭಾಯಿಸಿರ್ತಕ್ಕಂಥ ಕೀರ್ತಿ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ಇನ್ನೊಂದು ಕಡೆ ಕಾವೇರಿ ವಿವಾದ, ಆದ್ರೆ ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲಿ ಉಂಟಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕೂಡ ಅವರು ಎದುರಿಸಬೇಕಾಯಿತು. ಹಾಗಾಗಿ ಅದನ್ನು ಕೂಡ ನಿಭಾಯಿಸುವುದು ಕೂಡ ಎಸ್.ಎಂ. ಕೃಷ್ಣ ಯಶಸ್ವಿಯಾಗಿದ್ದು ಕೂಡ ತಪ್ಪಾಗ್ಲಾರದು. ಇನ್ನೊಂದು ಬಹಳ ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರು ಆಡಳಿತದಲ್ಲೂ ಕೂಡ ಸುಧಾರಣೆ ತರುವಂತ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ದೂರದೃಷ್ಟಿ ರಾಜಕಾರಣ ದೃಷ್ಟಿಯಿಂದ ಅವರು ಕೆಲವೊಂದಷ್ಟು ಕ್ರಾಂತಿಕಾರಕವಾದ ನಿರ್ಣಯಗಳನ್ನು ಕೂಡ ಒಂದು ಕಡೆ ಮಾಡಿದ್ರು. ಇನ್ನೊಂದು ಕಡೆ ಸಾಲು ಸಮಸ್ಯೆಗಳನ್ನು ಕೂಡ ಎದುರಿಸತಕ್ಕಂಥ ಸಂದರ್ಭ ಬಂದಾಗಲೂ ಕೂಡ ಈ ಸಮಸ್ಯೆಯನ್ನ ಸಮರ್ಪಕವಾಗಿ ನಿಭಾಯಿಸಿರ್ತಕ್ಕಂಥ ಕೀರ್ತಿ ಏನಾದಿದ್ರೆ ಅದು ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲತ್ತೆ. ಒಂದ್ ಕಡೆ ಅದನ್ನ ಈಗಾಗಲೇ ಹೇಳಿದಾಗೆ ಕಾವೇರಿ ಸಮಸ್ಯೆಗಳಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣಗಳಿರ್ಬೋದು, ಸೊ ಇವೆಲ್ಲವನ್ನೂ ಕೂಡ ಬರಗಾಲ ಇರ್ಬೋದು, ಇವೆಲ್ಲವನ್ನೂ ಕೂಡ ಸಮರ್ಪಕವಾಗಿ ಅವರ ಅಧಿಕಾರ ಅವಧಿಯಲ್ಲಿ ನಿಭಾಯಿಸಿದ್ರು ಅಂದ್ರೂ ಕೂಡ ತಪ್ಪಾಗ್ಲಾರದು. ಯಾಕಂದ್ರೆ ಅತ್ಯಂತ ಅಂದ್ರೆ ಬುದ್ಧಿವಂತ ಮತ್ತು ಎಲ್ಲ ಸಮಸ್ಯೆಗಳನ್ನ ಸಮರ್ಪಕ ಚಾಟಿ ಅವ್ರಲ್ಲಿ ಇತ್ತು. ಆ ಕಾರಣಕ್ಕಾಗಿ ಕರ್ನಾಟಕದ ಸುದೀರ್ಘ ರಾಜಕಾರಣ ಮಾಡಿದಂತ ಅನುಭವದ ಕಾರಣಕ್ಕಾಗಿ ತಮಗೆ ತಾವು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಎದುರಾದ ನಿಭಾಯಿಸಿದ್ದಾರೆ. ಹಾಗಾಗಿ ಅವರು ಅಪಾರ ಪ್ರಮಾಣದ ಬೆಂಬಲಿಗರನ್ನು ಮತ್ತು ಅವರು ದೊಡ್ಡ ಮಟ್ಟದ ಜನಸಮುದಾಯಕ್ಕೆ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಪ್ರಬಲ ಸಮುದಾಯವನ್ನು ಬಂದಿದ್ರು ಕೂಡ ಎಲ್ಲ ಸಮುದಾಯವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಚಾಕೆ ಚಕ್ಕಿತ್ತು. ಹಾಗಾಗಿ ಕಳೆಗೊಂಡಂತ ಕಾಂಗ್ರೆಸ್ಗೆ ಒಂದು ಕ್ರಮಶೀಲತೆಯನ್ನು ಕೊಟ್ಟಿದ್ದು, ಕಾಂಗ್ರೆಸ್ ಅಧಿಕಾರದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು. ಹಾಗಾಗಿ ಎಸ್.ಎಂ. ಕೃಷ್ಣ ಯಾವ್ಯಾವ ಹುದ್ದೆಗಳಲ್ಲಿ ಕೆಲಸ ಮಾಡಬೇಕು ಎಲ್ಲ ಹುದ್ದೆಗಳಲ್ಲೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಗಮನ ಕೆಲಸವನ್ನು ಮಾಡಿರ್ತಕ್ಕಂಥ ನಾವು ಗಮನಿಸಬಹುದು. ಓಕೆ, ಈಗಿನ ಯುವ ರಾಜಕಾರಣಿಗಳಿಗೆ ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನ ಯಾವ ರೀತಿ ಮಾದರಿ ಆಗತ್ತೆ? ಎಸ್.ಎಂ. ಕೃಷ್ಣ ಅವರು ಸಹಜವಾಗಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಂತಹದಿರ್ಬೋದು ಮತ್ತು ಅವರು ಬೇರೆ ರಾಜಕೀಯವಾದಂತಹ ಹುದ್ದೆಗಳಿದ್ದಾಗಲೂ ಕೂಡ ಸಹಜವಾಗಿ ಅಚ್ಚುಕಟ್ಟಾಗಿರ್ತಕ್ಕಂಥ ಮತ್ತು
ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಚಾಕಚಕ್ಯತೆಯನ್ನು ಮೆರೆದಿದ್ರು. ಆ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆ ಅಭಿಮಾನಿಗಳು, ನಾಯಕರು ಈಗ ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈಗ ಉನ್ನತವಾದಂತಹ ಹುದ್ದೆಗಳಲ್ಲಿ ಇರುವಂತದ್ದು. ಹಾಗಾಗಿ ಅವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟತನ ಇತ್ತು, ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದೆ, ವಿವಾದಕ್ಕೆ ಅವಕಾಶ ಆಗದಾಗಿ ಎಲ್ಲರನ್ನೂ ಕೂಡ ಒಳಗೊಂಡಂತ, ಎಲ್ಲರಿಗೆ ಒಂದು ಪ್ರಿಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ, ಅದು ಯಾವುದೇ ಸಮಸ್ಯೆ ಎದುರಾದ್ರೂ ಕೂಡ ಪರಸ್ಪರ ಮಾತುಕತೆ ಮೂಲಕವೇ ಅದನ್ನ ಪರಿಹಾರ ಮಾಡ್ತಿರ್ತಕ್ಕಂಥ ಚಾಕಚಕ್ಯ ಎಸ್ ಎಂ ಕೃಷ್ಣನಲ್ಲಿ ಇತ್ತು. ಆ ಕಾರಣಕ್ಕಾಗಿ ಅವರು ಸುದೀರ್ಘ ರಾಜಕಾರಣದ ಅವಧಿಯಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಅವಕಾಶ ಆಗದ ಹಾಗೆ ಕರ್ತವ್ಯ ನಿರ್ವಹಿಸಿದ್ರು. ಅದು ಕೇವಲ ತಾವೊಬ್ಬರೇ ಬೆಳೆಯದಂತೆ ಇತರ ನಾಯಕರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ಸಹಜವಾಗಿ ಈಗ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸೇರ್ಕೊಂಡು ಒಳಗೊಂಡಂತೆ ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ಹಂತದಲ್ಲೂ ಕೂಡ ನಾಯಕರುಗಳು ಇದ್ದಾರೆ. ಮತ್ತು ಈಗ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ, ಧರ್ಮ್ ಸಿಂಗ್ ಇಂಥ ಘಟಾನುಘಟಿ ನಾಯಕರೊಂದಿಗೆ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ, ಅಂದ್ರೆ ಇಂಥ ಪ್ರಭಾವಿಗಳು ಮತ್ತು ರಾಜಕಾರಣದಲ್ಲಿ ಹಿರಿತನ ಇರತಕ್ಕಂಥವ್ರು ಕೂಡ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಇದ್ರು. ಯುವ ನಾಯಕತ್ವವನ್ನ ವಹಿಸಿದ ಡಿ ಕೆ ಶಿವಕುಮಾರ್ ಅಂತವ್ರು ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ನಾಯಕತ್ವವನ್ನ ಮಾಡಿದ್ರು. ಇಡೀ ಯುವ ಸಮುದಾಯವನ್ನ ಮತ್ತು ಇಡೀ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ ಕೊಡ್ಲಿಕ್ಕೆ ಬೇಕಾದಂತ ಕೆಲಸ ಕೂಡ ಇಟ್ಕೊಂಡು ರಾಜಕಾರಣ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಗಮನಾರ್ಹವಾಗಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.